ನಿಗದಿತ ಕಕ್ಷೆ ಸೇರುವಲ್ಲಿ L1 ನೌಕೆ ಯಶಸ್ವಿ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲು ನೆಟ್ಟ ಇಸ್ರೋ. ರಾಷ್ಟ್ರಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. ಆದಿತ್ಯನ ಮುಂದಿನ ಕೆಲಸವಾದರೂ ಏನು? ಇದೆಲ್ಲವನ್ನು ನೋಡೋಣ ಸೂರ್ಯ ಕ್ರಾಂತಿ ನ್ಯೂಸ್ ಟಾಪ್ 9ನಲ್ಲಿ. 126 ದಿನಗಳ ನಿರಂತರ ಶ್ರಮಕ್ಕೆ ಇತಿಹಾಸವೇ ಸೃಷ್ಟಿಯಾಗಿದೆ. ಚಂದ್ರಯಾನ 3ರ ಬಳಿಕ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಮತ್ತೊಂದು ಐತಿಹಾಸಿಕ ಹೆಜ್ಜೆ ಇಟ್ಟಿದೆ. ಸೂರ್ಯನ ಅಧ್ಯಯನಕ್ಕಾಗಿ ಕಳುಹಿಸಿದ ಆದಿತ್ಯ L1 ನೌಕೆ ಅಂದುಕೊಂಡಂತೆ ನಿಗದಿತ ಕಕ್ಷೆ ತಲುಪಿದೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇಸ್ರೋ ಹೊಸ ಭಾಷ್ಯವನ್ನೇ ಬರೆದಿದೆ. ಜಗತ್ತಿನ ದೈತ್ಯ ರಾಷ್ಟ್ರಗಳು ಬೆರಗುಗಣ್ಣಿನಿಂದ ನೋಡುವಂತೆ ಮಾಡಿ ಚರಿತ್ರೆಯನ್ನೇ ಸೃಷ್ಟಿ ಮಾಡಿದೆ. ಭೂಮಿಯಿಂದ ಸೂರ್ಯನ ಅಧ್ಯಯನ ಮಾಡಲು ತೆರಳಿದ್ದ ಪುಟಾಣಿ ಆದಿತ್ಯ L1 ನೌಕೆ ನಿಗದಿತ ಕಕ್ಷೆ ಸೇರುವಲ್ಲಿ ಯಶಸ್ವಿಯಾಗಿದ್ದು, ಸೂರ್ಯನ ಅಂತರಾಳದ ಕೌತುಕಗಳು, ಅಚ್ಚರಿಗಳು ತೆರೆದುಕೊಳ್ಳೋ ಸಮಯ ಶುರುವಾಗಿದೆ. ಚಂದ್ರಯಾನ 3 ಯಶಸ್ವಿಗಾಗಿ ಲ್ಯಾಂಡ್ ಆದ 10 ದಿನದ ಬಳಿಕ ಅಂದ್ರೆ ಕಳೆದ ವರ್ಷ ಸೆಪ್ಟೆಂಬರ್ 2ರಂದು ಸೂರ್ಯನ ಅಧ್ಯಯನಕ್ಕಾಗಿ ಆದಿತ್ಯ L1 ಉಡಾವಣೆ ಮಾಡಲಾಗಿತ್ತು. ಈ ನೌಕೆ ಬರೋಬ್ಬರಿ 126 ದಿನಗಳ ಬಳಿಕ ಸೂರ್ಯ ಮತ್ತು ಭೂಮಿಯ ನಡುವಿನ ಲ್ಯಾಂಗ್ರೇಜ್ ಪಾಯಿಂಟ್ L1 ಅನ್ನ ತಲುಪಿದೆ. ಇಲ್ಲಿಂದಲೇ ಇನ್ಮುಂದೆ ಸೂರ್ಯನ ಬಗ್ಗೆ ಅಧ್ಯಯನ ನಡೆಸಲಿದೆ. ಈ ಬಗ್ಗೆ ಇಸ್ರೋದ ಆದಿತ್ಯ L1 ಮಿಷನ್ ಅಧಿಕೃತ ಟ್ವೀಟ್ ಪೇಜ್ ನಿಂದ ನಾನು ಸೇಫ್ ಆಗಿ ಬಂದಿದ್ದೇನೆ ಅಂತ ಟ್ವೀಟ್ ಮಾಡಲಾಗಿದೆ. ನಾನು ನನ್ನ ತವರು ಗ್ರಹದಿಂದ 1.5 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿರುವ ಲ್ಯಾಂಗ್ರೇಜ್ ಪಾಯಿಂಟ್ L1ಗೆ ಸುರಕ್ಷಿತವಾಗಿ ಬಂದು ತಲುಪಿದ್ದೇನೆ. ದೂರವಿರುವ ನಾನು ಉತ್ಸಾಹ ಭರಿತನಾಗಿದ್ದು ಸೌರ ರಹಸ್ಯಗಳನ್ನ ಬಿಚ್ಚಿಡಲು ನಿರಂತರವಾಗಿ ಸಂಪರ್ಕದಲ್ಲಿರ್ತೇನೆ ಅಂತ ಆದಿತ್ಯ L1 ನೌಕೆ ಮಾಹಿತಿ ರವಾನಿಸಿದೆ. ಆದಿತ್ಯ L1 ಮಿಷನ್ ಯಶಸ್ವಿಯಾಗಿರುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇಸ್ರೋ ವಿಜ್ಞಾನಿಗಳ ಸಾಧನೆಗೆ ಅಭಿನಂದನೆ ತಿಳಿಸಿದ್ದಾರೆ. ಭಾರತ ಮತ್ತೊಂದು ಮೈಲುಗಲ್ಲು ಸೃಷ್ಟಿಸಿದೆ. ಭಾರತದ ಮೊದಲ ಸೌರ ವೀಕ್ಷಣಾಲಯ ಆದಿತ್ಯ L1 ತನ್ನ ನಿಗದಿತ ಸ್ಥಾನವನ್ನ ತಲುಪಿದೆ. ಇದು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ನಮ್ಮ ವಿಜ್ಞಾನಿಗಳ ನಿರಂತರ ಸಮರ್ಪಣೆಗೆ ಸಾಕ್ಷಿಯಾಗಿದೆ. ಇಡೀ ದೇಶದೊಂದಿಗೆ ನಾನು ಸಹ ಈ ಅಸಾಧಾರಣ ಸಾಧನೆಯನ್ನ ಶ್ಲಾಘಿಸಲು ಒಗ್ಗೂಡ್ತೇನೆ ಅಂತ ಹೇಳಿದ್ದಾರೆ. ಸೂರ್ಯ ಭೂಮಿಯಿಂದ ಬರೋಬ್ಬರಿ 15 ಕೋಟಿ ಕಿಲೋಮೀಟರ್ ದೂರದಲ್ಲಿದ್ದಾನೆ. ರೌದ್ರ ಬೆಂಕಿಯನ್ನು ಉಗುಳುವ ಸೂರ್ಯನ ಹತ್ತಿರ ಸುಳಿಯೋದು ಅಸಾಧ್ಯ. ಹೀಗಾಗಿ ಆದಿತ್ಯ ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ದೂರವಿರುವ ಲ್ಯಾಂಗ್ರೇಜ್ 1 ಪಾಯಿಂಟ್ಗೆ ತಲುಪಿದೆ. ಅಲ್ಲಿ ಭೂಮಿ ಹಾಗೂ ಸೂರ್ಯನ ಗುರುತ್ವಾಕರ್ಷಣೆ ಸಮಬಲವಾಗಿದ್ದು ಅಲ್ಲಿಂದಲೇ ಸೂರ್ಯನ ಅಧ್ಯಯನ ಮಾಡಲಿದೆ. The computer decided to cut off at the accelerometer based cutoff has happened. So right now it is in our calculation it is in the right place. But we are going to monitor for next few hours to see whether it is at the right place. ಅಷ್ಟಕ್ಕೂ ಆದಿತ್ಯ L1 ಮಿಷನ್ ಹಿಂದೆ ಪ್ರಮುಖ 3 ಉದ್ದೇಶಗಳಿವೆ. ಅದೇನು ಅಂದ್ರೆ ಮುಂದಿನ 5 ವರ್ಷಗಳವರೆಗೆ ಸೂರ್ಯನ ಕರೋನಾ ಭಾಗದಿಂದ ಹೊರಹೊಮ್ಮುವ ಸೌರ ಜ್ವಾಲೆಗಳನ್ನ ನೈಜ ಸಮಯದಲ್ಲಿ ಸಮೀಪದಿಂದ ಅಧ್ಯಯನಿಸುವುದು ಮೊದಲನೆಯ ಉದ್ದೇಶವಾಗಿದೆ. ಇನ್ನು ಎರಡನೇ ಉದ್ದೇಶ ಅಂದ್ರೆ ಸೂರ್ಯನ ಪ್ರಮುಖ ಭಾಗಗಳಾದ ದ್ಯುತಿಗೋಳ, ವರ್ಣಗೋಳ ಮತ್ತು ಹೊರ ಪದರಗಳನ್ನ ಅಧ್ಯಯನ ಮಾಡಲಿದೆ. 7 ಪೇಲೋಡ್ಗಳನ್ನ ಈ ನೌಕೆ ಹೊತ್ತೊಯ್ದಿದೆ. ಆದಿತ್ಯ L1 ನೌಕೆ ನೀಡುವ ಮಾಹಿತಿಯನ್ನ ಆಧರಿಸಿ ಭಾರತ ಬಾಹ್ಯಾಕಾಶ ಯಾತ್ರೆ ಆರಂಭಿಸುವ ಮೊದಲು ಅಲ್ಲಿನ ಹವಾಮಾನವನ್ನ ತಿಳಿದುಕೊಳ್ಳಲಿದೆ. ಈ ಆದಿತ್ಯ L1 ಮೂಲಕ ಇದು ನೆರವಾಗಲಿದೆ. ಅಂತಿಮವಾಗಿ ಸೂರ್ಯನಿಂದಾಗಿ ಭೂ ವಾತಾವರಣದ ಮೇಲೆ ಸೌರ ಜ್ವಾಲೆಗಳು ಬೀರುವ ಪರಿಣಾಮಗಳ ಅವಲೋಕನ ಮಾಡೋದು ಕೂಡ ಈ ಮಿಷನ್ನ ಉದ್ದೇಶವಾಗಿದೆ. ಸೂರ್ಯನಲ್ಲಿ ನಡೆಯುವ ಚಟುವಟಿಕೆಗಳು ಯಾವ ರೀತಿ ಈ ರೀತಿ ಅಪಾಯಕಾರಿ ಅಂದರೆ ತುಂಬ ಹೆದರ್ಕೊಂಡು ನಾವೇನು ಒಳಗೋಗೋದಲ್ಲ, ಅಂದರೆ ನಮ್ಮ ಜನಜೀವನವನ್ನು ಕೆಲಮಟ್ಟಿಗೆ ತಾತ್ಕಾಲಿಕವಾಗಿ ಅಸ್ತವ್ಯಸ್ತ ಮಾಡುವಂತಹ ಪರಿಣಾಮಗಳಿಗೆ ಎಡೆ ಮಾಡಿಕೊಡುತ್ತವೆ ಅನ್ನೋದರ ಬಗ್ಗೆ ನಾವೇನಾದರೂ ಮುನ್ಸೂಚನೆ ನೀಡೋಕ್ಕಾದರೆ ಆವಾಗ ಆದಿತ್ಯ L1 ಅಂತಹ ಕೆಲಸಕ್ಕಾಗಿ ಇದನ್ನು ಯೋಜಿಸಲಾಗಿದೆ. ಸೂರ್ಯನ ಕೊರೋನಾದಿಂದಲೇ ಭೂಮಿಗೆ ಅಪಾಯವಿದೆ. ಇಲ್ಲಿಂದಲೇ ಸೋಲಾರ್ ಫ್ಲೇರ್ಸ್ ಹೆಸರಿನ ಸೌರ ಜ್ವಾಲೆಗಳು ಚಿಮ್ಮುತ್ತವೆ. ಸೌರ ಜ್ವಾಲೆಗಳಿಂದ ಅಪಾಯಕಾರಿ ವಿಕಿರಣಗಳು ಹೊರಹೊಮ್ಮುತ್ತದೆ. ಈ ಸೌರ ಮಾರುತದ ಮಾರ್ಗದಲ್ಲಿ ಭೂಮಿ ಬಂದ್ರೆ ದೊಡ್ಡ ಹಾನಿಯಾಗುತ್ತೆ. ಸ್ಯಾಟಲೈಟ್, ವಿದ್ಯುತ್, ಇಂಟರ್ನೆಟ್ ವ್ಯವಸ್ಥೆಗಳು ಕೂಡ ಹೊಡೆದು ಬೀಳುತ್ತೆ. ಇದನ್ನೆಲ್ಲ ತಪ್ಪಿಸೋದಕ್ಕಾಗಿ ಹಾಗೂ ಈಗಾಗಲೇ ಉಡಾವಣೆ ಆಗಿರುವ ಉಪಗ್ರಹಗಳ ರಕ್ಷಣೆಗಾಗಿ ಆದಿತ್ಯ L1 ಅನ್ನ ಬಳಸುವ ಯೋಜನೆ ಇಸ್ರೋಗೆ ಇದೆ.